ಸರ್ ಕೊತ್ತಂಬರಿ ಸಾಸಿವೆ ಡಬ್ಬಿಲಿ ಇರೋ 4,000 ಇಟ್ಕೊಂಡ್ ಬನ್ನಿ ಸರ್, ಮಾಡ್ಕೊಡ್ತೀನಿ. 1,25,000ಕ್ಕೆ ಇಯರ್ ಎಂಡ್ ಧಮಾಕಾ ಸೇಲ್ ಸರ್. 1,90,000 ರೂಪಾಯಿಗೆ ಫೈನಲ್ ಬ್ರೋ. ಕೊಟ್ಬೇಡ ಸರ್, ಇಯರ್ ಎಂಡ್ ಧಮಾಕಾ ಸೇಲ್. 1,95,000 ಫೈನಲ್. ಅದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ VDI ಡೀಸೆಲ್ ಗಾಡಿ. 1,95ಕ್ಕೆ ಆಗುತ್ತೆ. ಫೈನಲ್ ಮಾಡ್ಕೊಳ್ಳಿ. ಬರೀ 2 ಲಕ್ಷ ರೂಪಾಯಿಗೆ ಆಗುತ್ತೆ. 2 ಲಕ್ಷಕ್ಕೆ ಆರಾಮಾಗಿ ಆಗುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಸರ್. ಐಟಮ್ 1,90,000 ರೂಪಾಯಿಗೆ ಆಗುತ್ತೆ. ಬರೀ 4 ಲಕ್ಷಕ್ಕೆ 7 ಸೀಟರ್ ಎರ್ಟಿಗಾ. 4,70,000 ರೂಪಾಯಿಗೆ 7 ಸೀಟರ್ ವೆಹಿಕಲ್. 7 ಸೀಟರ್ ಗಾಡಿ ಕೊಡ್ಬೇಡ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,35,000. ಬರೀ 3,20,000. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 4,80,000 ಸರ್. 4,80,000ಗೆ ಡಸ್ಟರ್ ಸಿಗುತ್ತೆ. ಡಸ್ಟರ್ 4,85,000 ರೂಪಾಯಿಗೆ ರೆಡ್. 5,25,000ಕ್ಕೆ ಡಿಸೈರ್ ಆಗುತ್ತೆ. 5,20,000 ರೂಪಾಯಿಗೆ ವೈಟ್. 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಅದು ಸಿಂಗಲ್ ಓನರ್ ಬ್ರಿಜಾ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಬ್ಲಾಕ್ ಬ್ಯೂಟಿ ಡೀಸೆಲ್ VDI ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2010 ಸರ್. 2030 ತನಕ FC ಇದೆ ಸರ್. ಅದು ಸಿಂಗಲ್ ಓನರ್ VDI ಡೀಸೆಲ್ ಮಿಡ್ ವರ್ಷನ್ ಸರ್. 2 ಲಕ್ಷ ಸರ್. 1,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 1,95,000 ಫೈನಲ್. ಅದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ VDI ಡೀಸೆಲ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಬ್ರಿಜಾ ಇದೆ ನೋಡಿ ಸರ್. ವಿಟಾರಾ ಬ್ರಿಜಾ 2018 ಸಿಂಗಲ್ ಓನರ್ ಸರ್. 2018 ಸಿಂಗಲ್ ಓನರ್ ಸರ್. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. 7 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಅದು ಸಿಂಗಲ್ ಓನರ್ ಬ್ರಿಜಾ. ಸಿಂಗಲ್ ಓನರ್ ಬ್ರಿಜಾ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಇಲ್ಲಿ ನೋಡಿ ಸರ್. ಟೊಯೋಟಾ ETS 2014 ಸರ್. ಸಿಂಗಲ್ ಓನರ್ ETS VD ಸರ್. 2014 ಮಾಡಲ್ ಸಿಂಗಲ್ ಓನರ್. 2014 ಸಿಂಗಲ್ ಓನರ್ ಸರ್. ETS ಟೊಯೋಟಾದಲ್ಲಿ ಸರ್. ಮೈಲೇಜ್ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ 4,35,000ಕ್ಕೆ ಸರ್. 4,35,000 ಫೈನಲ್ ಆಗುತ್ತೆ. ಫೈನಲ್ ಮಾಡೋಣ ಬ್ರೋ. ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಡಿಸೈರ್ ಅಲ್ಲಿ VXi ಇದೆ ಸರ್. 2014 ಸರ್. 2014 ಮಾಡಲ್. 2014 ಸಿಂಗಲ್ ಓನರ್ ಸರ್. ಗಾಡಿ ಒಂದು ಸ್ಮಾಲ್ ಫ್ಯಾಮಿಲಿಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಡಿಸೈರ್ VXi 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಅದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಎರ್ಟಿಗಾ ಇದೆ ನೋಡಿ. ಮಾರುತಿ ಸುಜುಕಿಯಲ್ಲಿ 7 ಸೀಟರ್ ಗಾಡಿ ಎರ್ಟಿಗಾ VXi ಸರ್. 2012 ಸೆಕೆಂಡ್ ಓನರ್. ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ಬಹುದು. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ 4 ಲಕ್ಷಕ್ಕೆ ಸರ್. ಬರೀ 4 ಲಕ್ಷಕ್ಕೆ 7 ಸೀಟರ್ ಎರ್ಟಿಗಾ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಆಲ್ಟೋ LXi ಇದೆ ಸರ್. NXO ಕಾರ್ ನಲ್ಲಿ 2010 ಸರ್. ಸೆಕೆಂಡ್ ಓನರ್ ಆಗಿದೆ. 2010 ಸೆಕೆಂಡ್ ಓನರ್. 2010 ಸೆಕೆಂಡ್ ಓನರ್ ಆಗಿದೆ. FC 2030 ತನಕ ಇದೆ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ದಿ ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. ಬರೀ 1,85,000ಕ್ಕೆ ಸರ್. 1,85,000ಕ್ಕೆ ಫೈನಲ್ ಮಾಡೋಣ ಬ್ರೋ. ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಪುಟಾಣಿ ನ್ಯಾನೋ ಇದೆ ನೋಡಿ ಸರ್. ವೈಟ್ ಕಲರ್. 2015 ಸಿಂಗಲ್ ಓನರ್ ಆಗಿರೋ ಗಾಡಿ ಸರ್. 2015 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ನ್ಯಾನೋ ಟ್ವಿಸ್ಟ್. ಇದು 41,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿದೆ. ಬರೀ 1,25,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,21,000. 1,25,000ಕ್ಕೆ ಇಯರ್ ಎಂಡ್ ಧಮಾಕಾ ಸೇಲ್ ಸರ್. 1,25,000 ಇಯರ್ ಎಂಡ್ ಸೇಲ್ ಗೆ ನೋಡಿ. ಒಂದು ಬ್ಯೂಟಿಫುಲ್ ನ್ಯಾನೋ ಇದೆ ಬ್ರೋ. ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಇಲ್ಲೊಂದು 7 ಸೀಟರ್ ಇದೆ ನೋಡಿ ಸರ್. ಹೋಂಡಾ ಮೊಬಿಲಿಯೋ ಅಂತ ಸರ್. 7 ಸೀಟರ್ ಗಾಡಿ ಸರ್. 2014 ಸೆಕೆಂಡ್ ಓನರ್. ಡೀಸೆಲ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ದಿ ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. 4,75,000ಕ್ಕೆ ಫೈನಲ್ ಆಗುತ್ತೆ ಸರ್. 4,70,000 ರೂಪಾಯಿಗೆ 7 ಸೀಟರ್ ವೆಹಿಕಲ್. 7 ಸೀಟರ್ ಗಾಡಿ ಕೊಡ್ಬೇಡ ಸರ್. ಬ್ರೋ, ಹಾಗೆ ಈ ಗಾಡಿ ಪ್ರೈಸ್ ಮತ್ತೆ LXi ಇದೆ ನೋಡಿ ಸರ್. 2012 2012 ಸಿಂಗಲ್ ಓನರ್ ಗಾಡಿ ಸರ್. 2012 ಸಿಂಗಲ್ ಓನರ್ ವ್ಯಾಗನರ್. ಸಿಂಗಲ್ ಓನರ್ ವ್ಯಾಗನರ್. ಬರೀ 1,95,000ಕ್ಕೆ ಸರ್. 1,95ಕ್ಕೆ ಆಗುತ್ತೆ. ಫೈನಲ್ ಮಾಡ್ಕೋಣ ಸರ್. ಬ್ರೋ, ಹಾಗೆ ಈ ಗಾಡಿ ಪ್ರೈಸ್ ಸರ್. ಡಸ್ಟರ್ ಅಲ್ಲಿ RXZ ಸರ್. ಟಾಪ್ ಎಂಡ್ ಗಾಡಿ ಸರ್. ಡೀಸೆಲ್ ಅಲ್ಲಿ 2015 ಸೆಕೆಂಡ್ ಓನರ್ ಆಗಿದೆ. ಅದು ಡೀಸೆಲ್ ಅಲ್ಲಿ 110 PS ಸರ್. ಬೆಸ್ಟ್ 2015 ಸೆಕೆಂಡ್ ಓನರ್ ವೆಹಿಕಲ್. 2015 ಸೆಕೆಂಡ್ ಓನರ್. 110 PS ಡೀಸೆಲ್ ಗಾಡಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಅದು RXZ ಟಾಪ್ ಎಂಡ್ ಗಾಡಿ ಸರ್. ಇದರದ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಬರೀ ಬೆಸ್ಟ್ ಪ್ರೈಸ್ ಇಸ್ 4,80,000 ಸರ್. 4,80,000ಗೆ ಡಸ್ಟರ್ ಸಿಗುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಒಂದು ಫ್ಯಾಮಿಲಿಗೆ ಬೇಕಾಗಿದೆ ಒಂದು ಬೆಸ್ಟ್ ಡಿಸೈರ್ ಗಾಡಿ ಸರ್. ಡಿಸೈರ್ ಗಾಡಿ ನಮ್ಮಲ್ಲಿದೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸರ್. 2017 ಸಿಂಗಲ್ ಓನರ್. ಆಪಲ್ ಶೇಪ್ ಅಲ್ಲಿ ಇರೋ ಗಾಡಿ ಸರ್. ಡಿಸೈರ್ ZXi ಪ್ಲಸ್ ಟಾಪ್ ಎಂಡ್ ಗಾಡಿ ಸರ್. ABS, ಡಿಫಾಗರ್, ಬ್ಯಾಕ್ ವೈಪರ್ ಏನೆಲ್ಲ ಆಪ್ಷನ್ ಇದೆ ಸರ್. ಎಲ್ಲ ಆಪ್ಷನ್ ಗಳು ಇರೋ ಒಂದ್ ಬೆಸ್ಟ್ ವೆಹಿಕಲ್ ಸರ್. ಡಿಸೈರ್ ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 5,25,000ಕ್ಕೆ ಸರ್. 5,25,000ಕ್ಕೆ ಡಿಸೈರ್ ಆಗುತ್ತೆ.
ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು Hyundai Accent ಇದೆ ನೋಡಿ ಸರ್ 2015 ಸೆಕೆಂಡ್ ಓನರ್, ಅದು ಡೀಸೆಲ್ ಗಾಡಿ ಸರ್. 2015 ಸೆಕೆಂಡ್ ಓನರ್. ಹೌದು ಸರ್, ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ಅಷ್ಟೇ ಅಪ್ ಟು 70% ಟೈರ್ ಕಂಡೀಷನ್ ಅಂತ ಹೇಳ್ಬೋದು. ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್, ಬರೀ 3,20,000ಕ್ಕೆ ಸರ್. 3,20,000 ಫೈನಲ್ ಆಗುತ್ತೆ. ಅದು ಡೀಸೆಲ್ ಗಾಡಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ I20 ಅಲ್ಲಿ ನಮ್ಮಲ್ಲಿ 2 ಗಾಡಿ ಇದೆ ನೋಡಿ ಸರ್. ರೆಡ್ ಬೇಕಾ I20 ಸ್ಪೋರ್ಟ್ಸ್ ಇದೆ, ವೈಟ್ ಬೇಕಾ I20 ಮ್ಯಾಗ್ನಾ ಇದೆ ಸರ್. 2017 ಸಿಂಗಲ್ ಓನರ್, ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್, ಬರೀ 5,25,000ಕ್ಕೆ ಸರ್. 5,20,000 ವೈಟ್. 5,25,000ಗೆ ವೈಟ್ I20 ಮ್ಯಾಗ್ನಾ ಕೊಡ್ತಾ ಇದೀವಿ. ಹಾಗೆ I20 ಸ್ಪೋರ್ಟ್ಸ್ ಇದೆ 2015 ಸಿಂಗಲ್ ಓನರ್ ಸರ್. ರೆಡ್ ಕಲರ್ ಇದೆ, ಶೋರೂಮ್ ಕಂಡೀಷನ್ ಇದೆ, 70,000 ಕಿಲೋಮೀಟರ್ ಡ್ರೈವ್ ಆಗಿದೆ. 4,85,000 ಕೊಡ್ತೀವಿ ಸರ್. 4,85,000 ರೆಡ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇಯಾನ್ ಡಿಲೈಟ್ ಇದೆ ನೋಡಿ ಸರ್, ಅದು LPG ವಿತ್ ಪೆಟ್ರೋಲ್ ಸರ್. 2013 ಸೆಕೆಂಡ್ ಓನರ್ ಸರ್. 2013 ಸೆಕೆಂಡ್ ಓನರ್. 2013 ಸೆಕೆಂಡ್ ಓನರ್ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಲೋ ಬಜೆಟ್ ಗಾಡಿ ಯಾರಾದ್ರೂ ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ, ಬೆಸ್ಟ್ ವೆಹಿಕಲ್ ಇದೆ ನಿಮ್ಗೆ. 1,90,000ಕ್ಕೆ ಆಗುತ್ತೆ ಸರ್. 1,90,000 ಆಗುತ್ತೆ. ಬ್ರೋ ಇದಕ್ಕೆ ಲೋನ್ ಎಷ್ಟಾಗುತ್ತೆ ಬ್ರೋ? ಸರ್ ಲೋನ್ ಆರಾಮಾಗಿ ಆಗತ್ತೆ ಸರ್. ಅವ್ರ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಒಂದು 50% ಆದ್ರೂ ಟ್ರೈ ಮಾಡ್ಬೋದು ಸರ್. ಒಂದು 50% ಲೋನೇ ಆಗತ್ತೆ. ಮಾಡ್ಕೋಣ. ಆಲ್ಮೋಸ್ಟ್ 1,00,000 ತಗೊಂಡ್ಬಂದ್ರೆ ಈ ಗಾಡಿನ ತಗೊಂಡ್ ಹೋಗ್ಬೋದು, ಆರಾಮಾಗಿ ತಗೊಂಡೋಗ್ಬೋದು ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಗ್ರ್ಯಾಂಡ್ ಐಟನ್ ನೋಡಿ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2014 ಸೆಕೆಂಡ್ ಓನರ್ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 82,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ, ಬರೀ 3,20,000ಕ್ಕೆ. 3,20,000 ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಆಗುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಕೊಡೋಣ. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಒಂದು I10 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸರ್. 2010 ಸಿಂಗಲ್ ಓನರ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, ಬರೀ 2,00,000ಕ್ಕೆ ಸರ್. ಬರೀ 2,00,000 ಆಗುತ್ತೆ. 2,00,000ಕ್ಕೆ ಆರಾಮಾಗಿ ಆಗುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಸರ್ I10. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಸೆಲೆರಿಯೋ ಇದೆ ನೋಡಿ ಸರ್. 2017 2017 ಮಾಡಲ್. 2017 ಸೆಕೆಂಡ್ ಓನರ್. ಮಾರುತಿ ಸುಜುಕಿ ಸೆಲೆರಿಯೋ VXI ಮೈಲೇಜ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,70,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 3,70,000 ಈ ಗಾಡಿ ಫೈನಲ್ ಆಗುತ್ತೆ ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ 2011 ಪೆಟ್ರೋಲ್ ಗಾಡಿ ಸರ್. ಅದು ಫೋರ್ಟ್ ಫಿಗೋದಲ್ಲಿ ಇದೆ. ಗಾಡಿ ಬಂಬಾರ್ಡ್ ಆಗಿದೆ ಸರ್. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ, ಬರೀ 1,90,000ಕ್ಕೆ ಸರ್. 1,90,000 ಫೈನಲ್ ಬ್ರೋ. ಕೊಟ್ಬೇಡ ಸರ್, ಇಯರ್ ಎಂಡ್ ಧಮಾಕ ಸೇಲ್ ಸರ್. ಬ್ರೋ ಹಾಗೆ ಈ ವೆಹಿಕಲ್ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಸ್ವಿಫ್ಟ್ VDI 2013 ಥರ್ಡ್ ಓನರ್ ಆಗಿದೆ ಸರ್. 2013 ಮಾಡಲ್. 2013 ಥರ್ಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ VDI ಮಿಡ್ಲ್ ವರ್ಷನ್ ಸರ್. ಲೋನು ಕೂಡ ಆರಾಮಾಗಿ ಆಗುತ್ತೆ ಸರ್. 3,85,000ಕ್ಕೆ ಸರ್. 3,85,000 ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೋಣ ಸರ್. ಬ್ರೋ ಎಷ್ಟು ಇಟ್ಕೊಂಡ್ ಬರ್ಬೋದು ಡೌನ್ ಪೇಮೆಂಟ್? ಸರ್ ಡೌನ್ ಪೇಮೆಂಟ್ ಒಂದು 50,000 ಇಟ್ಕೊಂಡ್ ಬನ್ನಿ ಸರ್, ಮಾಡಿಸ್ಕೊಡ್ತೀನಿ. ಒಂದು 50,000 ಇಟ್ಕೊಂಡ್ ಬಂದ್ರೆ ಈ ಗಾಡಿನ ತಗೊಂಡ್ ಹೋಗ್ಬೋದು. ಸ್ವಿಫ್ಟ್ ಗಾಡಿ ತಗೊಂಡ್ ಹೋಗ್ಬೋದು ಸರ್. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಜಾಫ್ರಾನ್ ಕಲರ್ ಇರೋ ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಸರ್. ಓಡಿದ್ದು ಬರೀ 43,000 ಕಿಲೋಮೀಟರ್ ಅಷ್ಟೇ ಸರ್. ಬರೀ 43,000 ಡ್ರೈವನ್ ಆಗಿರುವಂತ ವೆಹಿಕಲ್ ಅಷ್ಟೇ ಡ್ರೈವನ್ ಆಗಿದೆ. 2013 ಸಿಂಗಲ್ ಓನರ್. 2013 ಸಿಂಗಲ್ ಓನರ್ ವೆಹಿಕಲ್. 2013 ಸಿಂಗಲ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. 3,20,000ಕ್ಕೆ ಫೈನಲ್ ಮಾಡ್ಕೊಂಡು. 3,20,000 ಫೈನಲ್ ಆಗುತ್ತೆ ಸರ್. ಇದಕ್ಕೂ ಒಂದು 50,000 ತಗೊಂಡ್ಬಂದ್ರೆ ಆಗತ್ತಾ? ಆರಾಮಾಗಿ ಸರ್. ಕೊತ್ತಂಬರಿ ಸಾಸಿವೆ ಡಬ್ಬಿಲಿ ಇರೋ 4,000 ಇಟ್ಕೊಂಡ್ ಬನ್ನಿ ಸರ್, ಮಾಡ್ಕೊಡ್ತೀನಿ. ಓ ಸೂಪರ್ ಬ್ರೋ. ಬ್ರೋ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ಆಲ್ಟೋ K10 VXI ಇದೆ ಸರ್. 2017 ಸೆಕೆಂಡ್ ಓನರ್ ಸರ್. ಗಾಡಿ ಬಂಬಾರ್ಡ್ ಆಗಿದೆ. ಮೈಲೇಜ್ ಅಲ್ಲೂ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,75,000 ಫೈನಲ್ ಆಗುತ್ತೆ. ಫೈನಲ್ ಮಾಡ್ಕೋಣ. ಒಂಚೂರು ಹೆಚ್ಚು ಕಮ್ಮಿ ಅದು ಇಲ್ವಾ ಬ್ರೋ? ಹೆಚ್ಚು ಮಾಡ್ಬೋದು ಸರ್, ಕಮ್ಮಿ ಮಾಡಕ್ಕಾಗಲ್ಲ. ಹೆಚ್ಚು ಮಾಡಬಹುದು, ಕಮ್ಮಿ ಮಾಡಕ್ಕಾಗಲ್ಲ. ಹೌದು ಸರ್, ಎಲ್ಲ ಇಯರ್ ಎಂಡ್ ಧಮಾಕ ಸೇಲ್ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಕ್ವಿಡ್ ಅಲ್ಲಿ ನಮ್ಮಲ್ಲಿ 2 ಗಾಡಿ ಇದೆ ನೋಡಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ 2017 ಸಿಂಗಲ್ ಓನರ್ ಸರ್. ಇದು ನಿಮ್ಗೆ 2,70,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2,70,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೋಣ. ಹಾಗೆ ಇಲ್ಲೊಂದು ಕ್ವಿಡ್ ಕ್ಲೈಂಬರ್ ಇದೆ 2017 ಸೆಕೆಂಡ್ ಓನರ್ ಸರ್. ಇದು ಅಷ್ಟೇ ಕ್ಲೈಂಬರ್ ಸರ್. ಟಾಪ್ ಎಂಡ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು 2,80,000ಗೆ ಫೈನಲ್ ಮಾಡ್ಕೊಡ್ತೀವಿ. ಇದು 2,80,000ಗೆ ಫೈನಲ್ ಆಗುತ್ತೆ. ಹೌದು ಬ್ರೋ ಹಾಗೆ ಈ ವೆಹಿಕಲ್ ಪ್ರೈಸ್ ಮತ್ತೆ ಡೀಟೇಲ್ಸ್. ವೈಟ್ ಕಲರ್ ಡಸ್ಟರ್ ಸರ್. 110 PS 2014 ಸೆಕೆಂಡ್ ಓನರ್. RXL ಅಡ್ವೆಂಚರ್ ಸರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಇದ್ರದ್ದು ಬೆಸ್ಟ್ ಪ್ರೈಸ್ ಹೇಳಿ ಬ್ರೋ. 4,70,000 ಕೊಡ್ಬೇಡ ಸರ್. 4,70,000 ಫೈನಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಸರ್. ಇದ್ರದ್ದು ಲೋನ್ ಎಷ್ಟು DP ಆಗುತ್ತೆ ಬ್ರೋ? ಸರ್ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಅವ್ರ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ. ನಮ್ಮಲ್ಲಿ ಇರೋ ಒಂದು ಪ್ರತ್ಯೇಕತೆ ಏನಂದ್ರೆ ಸರ್, 2012 ಮೇಲೆ ಸರ್. 2012 ಮೇಲೆ ಇರೋ ಎಲ್ಲಾ ಗಾಡಿಗಳಿಗೂ ಮೇಲೆ ಯಾವುದೇ ಗಾಡಿ ಇರ್ಲಿ ಸರ್, ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್ ಸರ್, ಥ್ರೋಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಲಿ ಸರ್, ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿದ್ಯಾ,
ವಿಶ್ವಾಸ ಇಟ್ಟು ಬನ್ನಿ. ಒಂದಲ್ಲ ಎರಡಲ್ಲ 10 ಫೈನಾನ್ಷಿಯಲ್ ಆರ್ಗನೈಸೇಷನ್ ಇದೆ. ಆರಾಮಾಗಿ ಲೋನ್ ಕೊಡ್ತೀವಿ. ಲೋಸ್ ಬಜೆಟ್ ಬೇಕಾ, ಲಕ್ಸುರಿ ಬಜೆಟ್ ಬೇಕಾ, 7 ಸೀಟರ್ ಬೇಕಾ, 5 ಸೀಟರ್ ಬೇಕಾ, ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, LPG ಬೇಕಾ, CNG ಬೇಕಾ, ಯಾವ ವೆಹಿಕಲ್ ಬೇಕು, ಎಲ್ಲ ವೆಹಿಕಲ್, ಆಲ್ ಬ್ರಾಂಡ್ಸ್, ಆಲ್ ಕಲರ್ಸ್, ಆಲ್ ವೆಹಿಕಲ್ಸ್ ಅವೈಲೇಬಲ್ ಸರ್. ದಟ್ ಈಸ್ NXO ಕಾರ್ ಸ್ಪೆಷಾಲಿಟಿ. ನಂಬಿಕೆ ಇಟ್ಟು ಬನ್ನಿ ಸರ್. ವಿಶ್ವಾಸಕ್ಕೆ ಯಾವುದೇ ಮೋಸ ಆಗದಿರೋ ಒಂದು ತಾಣ ಅಂದ್ರೆ ಅದು ಸೇವ್ ದಿ ಟ್ರೀ, ಸೇವ್ ದಿ ಪ್ಲಾಂಟ್ಸ್. ದಟ್ ಈಸ್ NXO ಕಾರ್ ಸರ್. NXO ಕಾರ್ ಕನ್ನಡದಲ್ಲೇ ಬರ್ದಿದ್ದಾರೆ, ವಿತ್ ಕನ್ನಡ ಬಾವುಟನೇ ನೆಟ್ಟಿದ್ದಾರೆ. ಹೌದು ಸರ್. ಜೈ ಕರ್ನಾಟಕ.